ಹೇ ಗೈಸ್, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ಐ ಹೋಪ್ ನೀವೆಲ್ಲರೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ತುಂಬ ಚೆನ್ನಾಗಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ಅಂತ. ಇವತ್ತು ನನಗೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಇತ್ತು. ನಮ್ಮ ಮನೇಲಿ ಒನ್ ಡೇ ಬಿಫೋರೇ ದೀಪಾವಳಿ ವೈಬ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನಂಗೆ ಕೆಲಸ ಇದೆ ಅಂತ ಹೇಳಿ ನನ್ನ ಹಸ್ಬೆಂಡೇ ಇವತ್ತು ಕುಕ್ ಎಲ್ಲ ಮಾಡಿಕೊಡ್ತಿದ್ರು. ಅದಾದಮೇಲೆ ನಾವು ಎಷ್ಟೇ ಶಾಪಿಂಗ್ ಮಾಡಿರಲಿ, ಲಾಸ್ಟ್ ಮಿನಿಟ್ ಶಾಪಿಂಗ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ನಮ್ಮ ಹುಡುಗಿರಿಗೆ. ಸೊ ಇವತ್ತು ನಾನು ದೀಪಗಳನ್ನೆಲ್ಲ ಪರ್ಚೇಸ್ ಮಾಡೋದಿತ್ತು. ನಾನು ಆಫ್ಟರ್ನೂನ್ ಬಂದು ನೋಡ್ಕೊಂಡು ಹೋದೆ ಈ ಶಾಪ್ನ. ಸೊ ನಾನು ಇವಾಗ ಬಂದು ಪರ್ಚೇಸ್ ಮಾಡ್ಬೋದು, ಯಾಕೆಂದರೆ ಆಫ್ಟರ್ನೂನ್ಸ್ ಎಲ್ಲ ತುಂಬ ಕ್ರೌಡ್ ಇರ್ತಾರೆ. ಈ ಮೇನ್ಲಿ BB ರೋಡಲ್ಲಿ, ಚಿಕ್ಕಬಳ್ಳಾಪುರಲ್ಲಿ ಸಖತ್ ಕ್ರೌಡ್ ಇರುತ್ತೆ. ಲಿಟ್ರಲಿ ಅಲ್ಲಿ ನಿಂತ್ಕೊಳಕ್ಕೂ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಸೊ ನಾನಾದರೆ ಒಂದು 8 o'clock ಆ ಟೈಮಿಗೆ ಬಂದೆ, ಯಾರೂ ಇರಲಿಲ್ಲ. ಸೊ ಮೈಂಡ್ಫುಲ್ಲಾಗಿ ಶಾಪಿಂಗ್ ಮಾಡಿಕೊಂಡೆ. ಆ್ಯಂಡ್ ಅವರೂ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತೋರಿಸ್ತಿದ್ರು, ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಟೈಮಲ್ಲಿ ಫೆಸ್ಟಿವ್ ಟೈಮ್ಸಲ್ಲಿ ಸ್ವಲ್ಪ ಲೋಕಲ್ ವೆಂಡರ್ಸ್ಗೆ, ಏನಂತಾರೆ, ಸ್ಟ್ರೀಟ್ ವೆಂಡರ್ಸ್ಗೆಲ್ಲ ಸ್ವಲ್ಪ ಅಲ್ಲೇ ಪರ್ಚೇಸ್ ಮಾಡಿ ದೊಡ್ಡ ದೊಡ್ಡ ಶಾಪ್ಸಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಅವ್ರಿಗೊಂದು ಸ್ವಲ್ಪ ದುಡ್ಡಾಗುತ್ತೆ ಈ ಟೈಮಲ್ಲಿ ಅಂತ ಹೆಲ್ಪ್ ಮಾಡಿ ನೀವು ಪರ್ಚೇಸ್ ಮಾಡೋದ್ರಿಂದ. ಆ್ಯಂಡ್ ಇವತ್ತು ಸರಂವಿ ಸ್ಟೇಡಿಯಮಲ್ಲಿ ಎವ್ರಿ ಇಯರ್ ಥರ ಒಂದು 3 yearsಯಿಂದನೂ ಅಲ್ಲೇ ಶಾಪ್ಸ್ನ ಹಾಕ್ತಾ ಇದ್ದಾರೆ, ಕ್ರ್ಯಾಕರ್ಸ್ ಶಾಪ್ಸ್ನ. ಸೊ ಈ ಸಲ ಅಂತೂ ಜಾಸ್ತಿ ಶಾಪ್ಸ್ ಇದೆ. ಯಾರಾದರೂ ಪರ್ಚೇಸ್ ಮಾಡೋದಿದ್ರೆ ಬಂದು ಸರಂವಿ ಏನಂತಾರೆ ಸ್ಟೇಡಿಯಮಲ್ಲೇ ಬಂದು ಪರ್ಚೇಸ್ ಮಾಡಿ. ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ, ಶಾಪ್ಸ್ ಇದೆ. ಆ್ಯಂಡ್ ಇನ್ನೊಂದೇನೆಂದರೆ ಬಾರ್ಗೇನ್ ಮಾಡಿ. ನನಗಂತೂ ಬಾರ್ಗೇನಿಂಗ್ ಸ್ಕಿಲ್ಸ್ ಇಲ್ಲ, ಸೊ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಟು ಬಂದೆ. ನಿಮಗೆ ಬಾರ್ಗೇನಿಂಗ್ ಸ್ಕಿಲ್ಸ್ ಇದ್ದರೆ ಯು ಕ್ಯಾನ್ ಬೈ ಎ ಲಾಟ್ ಆಫ್ ಕ್ರ್ಯಾಕರ್ಸ್. ಅದಾದಮೇಲೆ ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಳ್ಳೋದಿತ್ತು, ತೊಗೊಂಡು ಮನೆಗೆ ಬಂದ್ವಿ. ಬಾಯ್.